ತುಂಬಾ ಜನ ಆಲ್ಮೋಸ್ಟ್ ಅಂದ್ರೆ ಒಂದು 10 ಜನ ಬಂದಿರ್ಬೋದು. ಬಂದಿದಾರಾ? ಅದಕ್ಕೆ ತೊಂದರೆ ಆಯ್ತಂತ ಇಲ್ಲ ಖುಷಿ ಆಯ್ತಂತ ಅವ್ರಿಗೆ. ಖುಷಿಯಾಗಿದೆ. ಯಾರ್ಯಾರು ಬಂದಿದ್ರಿ ಕಮೆಂಟ್ ಮಾಡಿ, ಬಿಕಾಸ್ ಅವ್ರು ಹೇಳ್ತಾರೆ ಮೋರ್ ದೆನ್ 20 ಮೆಂಬರ್ಸ್ ಬಂದಿದ್ರಿ ಅಂತ. ಸೊ ಕಮೆಂಟ್ ಮಾಡಿ. ಅದೇ ಸ್ಯಾರಿ ಕೇಳ್ಕೊಂಡು ಬಂದಿದ್ರಂತೆ. ರಿಯಲಿ ಲವ್ಡ್ ಇಟ್. ಸಕ್ಕತ್ತಾಗಿದೆ ಕಾಂಬಿನೇಷನ್. ಮೆಟೀರಿಯಲ್ ಅಂತೂ ನೀವು ಆಲ್ರೆಡಿ ತುಂಬ ಜನ ಬಂದಿದ್ದೀರಾ ಅಂತೆ, ಸೊ ನಿಮಗೆ ಗೊತ್ತಿರುತ್ತೆ ಕ್ವಾಲಿಟಿ ಎಲ್ಲ. ಸುಮ್ಮನೆ ಬಂತು ಹಂಗೆ. ಓ ಇಲ್ಲಿ ನೋಡಿದ್ರಿ ವಿಡಿಯೋ ಅಲ್ಲಿ ಇದೆ ಅನ್ಸುತ್ತೆ. ಇದೆನಾ ಇದೆ. ಬ್ರಾಕೆಟ್ ಬ್ಲೌಸ್ ಕೂಡ ಹಾಕೊಬೋದಲ್ವಾ, ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಥರನಾ. ರಾಮ ಗ್ರೀನ್ ಇದು ಬ್ಲೂ ಅಲ್ಲ, ಅದೇ ರಾಮ ಗ್ರೀನ್ ಮತ್ತೆ ಇದೆಲ್ಲ ಇವ್ರಿಗೆ ಸೆಟ್ ಆಗುತ್ತೆ ಈ ಥರ ಸ್ಯಾರೀಸ್ 30 ಅಬೋ ಇವರಿಗೆ ಓಲ್ಡ್ ಏಜ್. ಮೆಟೀರಿಯಲ್ ಹೇಳಿದ್ರೆ ನಾನು ತೊಗೊಂಡಿದ್ದಲ್ಲ ಅದೇ ಥರನಾ, ಅಸ್ಸಾಂ ಕಾಟನ್ ಅಂತ. ಇದು ಸಕಲಾಗಿದೆ. ಕ್ರಶ್ ಆರ್ಗ್ಯಾನ್ಸಾ ಇದು. ಇದಕ್ಕೆಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲ, ಸೇಮ್ ಕಲರ್. ಇವಾಗ ಬಂದಿರೋ 3D ಪ್ರಿಂಟೆಡ್ ಡಿಸೈನ್ ಎಲ್ಲ ಮೈಸೂರು ಸಿಲ್ಕ್ 3D ಸ್ಯಾರಿ, ಪ್ರಿಂಟೆಡ್ ಸ್ಯಾರಿ. ಇವಾಗೆಲ್ಲ ಇದು ಫುಲ್ ಟ್ರೆಂಡಿಂಗ್ ಅಲ್ಲ. Hi guys, welcome back to my channel. I am back with another video. So ಈ ವಿಡಿಯೋ ಪ್ರಾಬಬ್ಲಿ ನಿಮ್ಮೆಲ್ಲರಿಗೂ ಫೇವ್ರೇಟ್ ಆಗಿರುತ್ತೆ, ಬಿಕಾಸ್ ಪ್ರೀವಿಯಸ್ಲಿ ಕೂಡ ಚಿಕ್ಕಪೇಟೆದು ಒಂದು ಸ್ಯಾರಿ ಶಾಪಿಂಗ್ ವಿತ್ ಅಮ್ಮ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಹಾಕಿರ್ತೀನಿ, ಇಲ್ಲಿ ಚೆಕ್ ಮಾಡಿ. ಸೊ ಆ ವಿಡಿಯೋ ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟ ಪರ್ಟಿಕ್ಯುಲರ್ ಶಾಪ್ ಕೂಡ ನನಗಿಷ್ಟ ಆಗೋದ್ರ ಜೊತೆಗೆ ನಿಮಗೂ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಾಗೆ ಎಷ್ಟೊಂದು ಜನ ಹೋಗಿ ವಿಸಿಟ್ ಕೂಡ ಮಾಡಿದ್ರಿ ಆ ವಿಡಿಯೋ ನೋಡಾದ್ಮೇಲೆ. ಸೊ ಐ ಥಾಟ್ ಇವಾಗಲೂ ಏನೋ ಪರ್ಚೇಸ್ ಮಾಡೋದಿತ್ತು, ಹಾಗೆ ನ್ಯೂ ಕಲೆಕ್ಷನ್ ಬಂದಿದೆ ಅಂತ ಕೂಡ ಇನ್ಫಾರ್ಮ್ ಮಾಡಿದರು. ಸೊ ಐ ಥಾಟ್ ವೈ ನಾಟ್ ಹೋಗೋಣ ಅಂತ ಇವಾಗ ಹೊರಟಿದ್ದೀವಿ. ಇಟ್ಸ್ ಅ ವೀಕ್ ಡೇ ಟುಡೇ. ಇವತ್ತು ರಶ್ ಇರುತ್ತೆ ಆಬ್ವಿಯಸ್ಲಿ, ಐ ನೋ, ಬಿಕಾಸ್ ಲಾಸ್ಟ್ ಟೈಮ್ ಹೋದಾಗಲೂ ವೀಕ್ ಡೇ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ಇವಾಗ ಮುಂಚೆ ಅಂದರೆ ಹೆಂಗಂದರೆ, ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ವಿ ಡಿಂಟ್ ನೋ ಎನಿಥಿಂಗ್. ಅಲ್ಲಿ ಯಾವ ಶಾಪ್ ಕೂಡ ಗೊತ್ತಿರಲಿಲ್ಲ ಚಿಕ್ಕಪೇಟೆಯಲ್ಲಿ, ಬಟ್ ಕಂಪ್ಲೀಟ್ಲಿ ನ್ಯೂ. ಬಟ್ ಇವಾಗ ಆ ಶಾಪಿಗೆ ಹೋಗ್ಬೇಕಂತ ಅಲ್ಲಿ ಹೋಗ್ತಿರೋದು. ಸೊ ಏನು ಪ್ರಾಬ್ಲಮ್ ಆಗಲ್ಲ, ಡೈರೆಕ್ಟಾಗಿ ಆ ಶಾಪ್ ಹತ್ರ ಹೋಗಿ ಸಿಗ್ತೀನಿ. ಸೊ ನಾವೇನು ತೊಗೊತೀವಿ ಗೊತ್ತಿಲ್ಲ, ಇನ್ನು ನೋಡಬೇಕು. ಒಂದು ಒಕೇಶನ್ ಇದೆ, ಒಂದು ಇವೆಂಟ್ ಇದೆ, ಅದಕ್ಕೋಸ್ಕರ ಪರ್ಚೇಸ್ ಮಾಡೋದಿತ್ತು, ಸ್ಯಾರಿ ಆರ್ ಡ್ರೆಸ್, ವಾಟ್ ಎವರ್ ಇಟ್ ಇಸ್. ಸೊ ಚೆಕ್ ಮಾಡೋಣ. ಹಾಗೆ ಲೇಟೆಸ್ಟ್ ಕಲೆಕ್ಷನ್ಸ್ ಕೂಡ ನಿಮಗೂ ತೋರಿಸ್ತೀನಿ, ಸೊ ದ್ಯಾಟ್ ನಿಮಗೂ ಕಲೆಕ್ಷನ್ಸ್ ಇಷ್ಟ ಆದರೆ ಆಬ್ವಿಯಸ್ಲಿ ಮತ್ತೆ ಹೋಗಿ ವಿಸಿಟ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ನ್ಯೂ ವ್ಯೂವರ್ಸ್ ಯಾರ್ಯಾರು ಫಸ್ಟ್ ಟೈಮ್ ನಾನು ನೋಡ್ತಿದ್ದೀರಾ, ಚಿಕ್ಕಪೇಟೆ ಚಿಕ್ಕಪೇಟೆ ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಶಾಪ್ ಲೊಕೇಶನ್ ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್. ಓಕೆ, ಸೊ ಇವಾಗ ಹೊರಟಿದ್ದೀವಿ. ಇನ್ನೊಂದು 30 ಮಿನಿಟ್ಸ್ ಆಗುತ್ತೆ. ಸೊ 30 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ 20 ಮಿನಿಟ್ಸಲ್ಲಿ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳಿದ್ದೆ ಅಲ್ವಾ. 20 ಮಿನಿಟ್ಸಲ್ಲಿ 35-40 ಮಿನಿಟ್ಸ್ ಆಯಿತು ರೀಚ್ ಆಗೋ ಅಷ್ಟರಲ್ಲಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಎಲ್ಲ ಕಡೆ, ಲಿಟ್ರಲಿ ಎಲ್ಲ ಕಡೆಯಿಂದ ಜಾಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ಗಾಡಿ ಬೇರೆ ನಾನೇ ಓಡಿಸ್ಕೊಂಡು ಬಂದಿದ್ದರಿಂದ ಸೀರಿಯಸ್ಲಿ ಸಾಕಾಯಿತು. ನೆಕ್ ಪೇನ್, ಬ್ಯಾಕ್ ಪೇನ್ ಎಲ್ಲ ಬಂದ್ಬಿಡ್ತು ಗಾಡಿ ಓಡ್ಸೋಕೆ ಹೋಗಿ. ಗರ್ಲ್ಸಿಗಂತೂ ಸೀರಿಯಸ್ಲಿ ವಿಮೆನ್ಸ್ ಕೆನಾಟ್ ಡ್ರೈವ್ ಇನ್ ದಿಸ್ ಏರಿಯಾಸ್. ಈ ಥರ ಏರಿಯಾಸಲ್ಲಿ ನಿಜವಾಗ್ಲೂ ಓಡ್ಸೋಕ್ಕಾಗಲ್ಲ. ಇದು ಫ್ರೀಡಮ್ ಪಾರ್ಕಲ್ಲಿ ಏನೋ ಪ್ರೊಟೆಸ್ಟ್ ನಡೀತಿದೆ. ಸೊ ಆ ಪ್ರೊಟೆಸ್ಟಿಗೋಸ್ಕರನೇ ನಾರ್ತ್ ಕರ್ನಾಟಕದಿಂದ ಎಲ್ಲರೂ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿಬಿಟ್ಟಿದೆ. ದಟ್ ಈಸ್ ದ ರೀಸನ್. ಬಟ್ ಇವಾಗ ಬಂದ್ವಿ. ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಆ ಶಾಪಿಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ. ಮಳೆನೂ ಬಂದು ಹೋಗಿದೆಯಲ್ಲ, ಒಂದು ರೌಂಡು ಬಂದಿದೆ ಅನ್ಸುತ್ತಲ್ಲ ಮಳೆ ಕಂಪ್ಲೀಟಾಗಿ. ಅಮ್ಮನ ಶೈ ಮಾತಾಡಲ್ಲ, ಅಲ್ಲಿ ಹೋದ್ಮೇಲೆ ಮಾತಾಡ್ತಾರೆ ನೋಡಿ. ಶಾಪಿಗೆ ಹೋದ್ಮೇಲೆ ಇಲ್ಲೇ ತಾನೇ ಟರ್ನು, ಹಾಂ ಲೆಫ್ಟ್ ತಾನೇ ಇಲ್ಲಿ ಸ್ಟಾರ್ಟಪ್ಪ. ಇಲ್ಲಿಂದ ಈ ರೋಡ್ ನನಗೆ ಇದ್ದಿದ್ದು ಆಗಲ್ಲ. ಕ್ರೌಡ್ ನೋಡಿ ಇಲ್ಲಿ, ಯಾವ ರೋಡ್ ಅಂತ ಗೊತ್ತಾಗ್ತಿಲ್ಲ. ಇವಾಗ ಬಂದಿದ್ದೀವಿ, ಬಟ್ ರೋಡ್ ಯಾವುದಂತ ಗೊತ್ತಾಗ್ತಿಲ್ಲ. ಯಾವ ಲೆಫ್ಟ್ ತಾನೇ ಒಟ್ಟಿನಲ್ಲಿ. ಹಾಂ ರೈಟ್ ಅಲ್ಲ, ಲೆಫ್ಟು. ಈ ರೋಡೇ ಗೊತ್ತಾಗ್ತಿಲ್ಲ. ನೀನು ಗೊತ್ತು ಅಂತ ಹೇಳ್ದೆ ಮತ್ತೆ ಅಡ್ರೆಸ್ಸು. ಯಾಕೆ ಬ್ಲ್ಯಾಕ್ ಬರ್ತಿದೆ, ಫುಲ್ ಬ್ಲ್ಯಾಕ್ ಬರ್ತಿದೆ. 5 o'clock ಆಗಿಬಿಟ್ಟಿದೆ ಆಲ್ರೆಡಿ.
ಕರೆಕ್ಟಾಗಿ ಬಂದಿದ್ದೀವಿ. ಇದೆ ಪ್ರಮೋದ್ ಹೈ ಫ್ಯಾಷನ್. ಕರೆಕ್ಟ್, ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಲೊಕೇಶನ್ ಲಿಂಕಲ್ಲಿ ಹಾಕಿದ್ದು. ಕಸ್ಟಮರ್ಸು 40,000 ನೋಡಿದೆ ವೀಡಿಯೋ. ತುಮಾಸು ನಾವು ಆಲ್ಮೋಸ್ಟ್ ಅಂದ್ರೆ ಒಂದು 10 ಜನ ಬಂದಿರ್ಬೋದು. ಬಂದಿದ್ದಾರಾ? ಹೌದು. ಸರ್ ಯಾವ ಥರ ಆ ಥರನೇ ಬೇಕಾ ಅಷ್ಟೆಲ್ಲ ತಗೊಂಡ್ರೆ? ನನಗೆ ಫಸ್ಟ್ ಒಂದು ಲೇಟೆಸ್ಟ್ ಕಲೆಕ್ಷನ್ಸು ತೋರಿಸಿ, ಹಾಗೆ ಕೇಳಿದ್ರು ಕೂಡ ಅವರೇನೆ. ಸೊ ಅವರಂದು ಬರೋಕ್ಕಲ್ಲ, ನಾನೇ ನನ್ನ ವಿಡಿಯೋ ಹತ್ರ ತೋರಿಸ್ಬೇಕಲ್ಲ. ಯಾರ್ಯಾರು ಬಂದಿದ್ರು ಶಾಪಿಗೆ ಕಮೆಂಟ್ ಮಾಡಿ, ಬಿಕಾಸ್ ಅವ್ರು ಹೇಳಿದ್ರು. ಬಟ್ ಬಂದಿದ್ರು ಆ ಸ್ಯಾರಿ ಕೇಳಿದ್ರ? ಆಮೇಲೆ ಒಬ್ರು ನಮಗೆ ಫೋನ್ ಮಾಡಿದ್ರು ನಂಬರ್ ಕೊಟ್ಟು ನಮ್ಮ ನಂಬರು ಬೋರ್ಡ್ ಮೇಲೆ ನಂಬರ್ ಹಾಕಿದಾರೆ ಅದು ಹಾಕಿದ್ರಾ? ಒಂದೊಂದು ನಂಬರ್ ನಿಮಗೂ ಕಾಲ್ ಬಂದೈತಾ? ನನಗೆ ಬರೋಸಿದ ಮೇಲೆ ನಂಬರ್ ಇತ್ತಲ್ಲ ಆ ನಂಬರಿಗೆ ಮಾಡಿ. ಅದು ಒಂದೊಂದು ನಂಬರ್ ಅದ್ರಲ್ಲಿ ಹೋಗಿರ್ಬೋದು, ನಾವು ಒಂದೊಂದು ನಂಬರ್ ಕೊಟ್ಟಿರ್ಬೋದು. ಅದಕ್ಕೆ ತೊಂದರೆ ಆಯ್ತಂತ ಇಲ್ಲ ಖುಷಿ ಆಯ್ತಂತ ಅವ್ರಿಗೆ. ಖುಷಿಯಾಗಿದೆ. ಯಾರ್ಯಾರು ಬಂದಿದ್ರಿ ಕಮೆಂಟ್ ಮಾಡಿ, ಬಿಕಾಸ್ ಅವ್ರು ಹೇಳ್ತಾರೆ ಮೋರ್ ದೆನ್ 20 ಮೆಂಬರ್ಸ್ ಬಂದಿದ್ರಿ ಅಂತ. ಸೊ ಕಮೆಂಟ್ ಮಾಡಿ. ಅದೇ ಸ್ಯಾರಿ ಕೇಳ್ಕೊಂಡು ಬಂದಿದ್ರಂತೆ, ಖುಷಿ ಆಯಿತು ಕೊಡಿ ಅಂತ. ಫೋನ್ ಮೇಲೆ ಬಂದಾಗ ಅಲ್ಲ, ನೀವು ಕೋಡಲ್ಲಿ ಇದು ಮಾಡಬೇಕು. ಕಸ್ಟಮರ್ ಬಂದಾಗ ಒಂದು 10% ಡಿಸ್ಕೌಂಟ್ ಕೊಡ್ತೀವಿ. ಡಿಸ್ಕೌಂಟ್ ಅಷ್ಟೊಂದು ಕೊಡಬಾರ್ದಾ? 5% ಆದ್ರೂ ಕೊಡಿ. ರೇಪ ಇದು ಮಾಡಿದ್ರಾ? ಥ್ಯಾಂಕ್ ಯು. ನೋಡಿದ್ರಾ ನಿಮ್ಮ ಶಾಪಿನ ವಿಡಿಯೋ? ಓಕೆ, ಬಟ್ ಇದು ಆ್ಯಕ್ಚುಲಿ ಇದು ಮೆಟೀರಿಯಲ್ ಆ ಥರ ಅಲ್ಲ, ಸಾಫ್ಟ್ ಇದೆ, ತುಂಬ ಸಾಫ್ಟ್ ಮೆಟೀರಿಯಲ್. ಏನು ಈ ಸರಿನೂ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ನೋಡೋಣ. ಬಂದಿದ ತಕ್ಷಣ ಕಂಡುಹಿಡಿದ್ರು ಒಬ್ಬರೇ ಬಂದಿದ್ದೀರಾ ಅಂತ. ಕಾಸ್ಟ್ಲಿ ಅಂತಲೂ ಕಮೆಂಟ್ ಹಾಕಿದ್ರು ಎಷ್ಟೊಂದು ಜನ. ಜಾಸ್ತಿ ಕೊಡ್ತಿದ್ದೀರಾ ಚಿಕ್ಕಪೇಟೆಗೆ ಹೋಗಿ ಅಂತ. ಇಲ್ಲ, ಅದು ಹಾಂ, ನನ್ನ ನಂಬರ್ ಹಾಕ್ಬಿಡಿ, ಪರವಾಗಿಲ್ಲ. ನಿಮ್ಮ ನಂಬರ ಆ್ಯಕ್ಚುಲಿ ಬೋರ್ಡ್ ಮೇಲೆ ಫಸ್ಟ್ ಇದು ಮಾಡಿದ್ದು ನಾವು. ಕರೆಕ್ಟಾ? ನಾವು ಇವಾಗ ನಮ್ಮ ನಂಬರ್ ಇಲ್ವಲ್ಲ, ಹಿಂಗೆ ಕೊಟ್ರಿ ನಿಮ್ಗೆ ಗೊತ್ತಾಯ್ತು. ಆ ಬೋರ್ಡ್ ಮೇಲೆ ನೋಡ್ಕೊಂಡು ಫೋನ್ ಮಾಡ್ಕೊಂಡು ನೀವು ನಂಬರ್ ಕೊಟ್ಟಲ್ಲ, ಅದು ಕೊಟ್ಟಿರ್ಬೋದು ಅನ್ಸೋದಲ್ಲ. ಇಲ್ಲ, ನಾನು ಆ ನಂಬರ್ ಹಾಕಿದ್ನಾ ನಂಬರ್ ಅನ್ಸುತ್ತೆ ಮೇ ಬಿ. ಅದು ನಿಮ್ಮ ನಂಬರ್ ಹೆಂಗೆ ಸಿಗ್ತದು? ಸರಿ, ನಿಮ್ಮ ಪರ್ಸನಲ್ ನಂಬರ್ಗೆ ಮಾಡಿದ್ರಾ? ನೀವು ಕೊಟ್ಟು ಅನ್ಸ್ಕೊತಾ ಇದ್ದೀನಿ. ನಾ ಈ ಥರ ತೊಗೊತಿದ್ದೀರಿ ಅಟ್ಲೀಸ್ಟ್. ಇದೆಲ್ಲ ಇವ್ರಿಗೆ ಸೆಟ್ ಆಗುತ್ತೆ, ಈ ಥರ ಸ್ಯಾರೀಸ್ 30 ಅಬೋವ್ ಇವರಿಗೆ ಓಲ್ಡ್ ಏಜ್. ಟೈಮ್ ಸ್ಪೆಂಡ್ ಮಾಡ್ತಾ ಇದು ನೋಡಿದ್ದೆ ನಾನು. ಲಾಸ್ಟ್ ಟೈಮ್ ತೋರಿಸಿರ್ಲಿಲ್ಲ ತಾನೇ? ಮಾಡೋಣ ಇವತ್ತು. ಚೆನ್ನಾಗಿದೆ. ವಾವ್, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಕಾಂಬಿನೇಷನ್ ಸಕ್ಕತ್ತಾಗಿದೆ. ಲವ್ ಡೆಟ್ ಸಕ್ಕತ್ತಾಗಿದೆ ಕಾಂಬಿನೇಷನ್. ಮೆಟೀರಿಯಲ್ ಅಂತೂ ನೀವು ಆಲ್ರೆಡಿ ತುಂಬ ಜನ ಬಂದಿದ್ದೀರಾ ಅಂತೆ, ಸೊ ನಿಮಗೆ ಗೊತ್ತಿರುತ್ತೆ ಕ್ವಾಲಿಟಿ ಎಲ್ಲ ಉಟ್ಕೊಂಡು ಬಂದಿದ್ದೀರಾ. ಸೊ ಇವಾಗಲೂ ಅವ್ರ ನಂಬರು ಹಾಕಿರ್ತೀನಿ, ಏನೇ ಇದ್ರೂ ಅವ್ರಿಗೆ ಕಾಲ್ ಮಾಡಿ. ಇವಾಗ ತೋರಿಸ್ತಿದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿ. ಚೆನ್ನಾಗಿದೆ ಇದು. ಇದಕ್ಕೆ ಬ್ಲೌಸ್ ಸೇಮ್ ಪಿಂಕ್ ಅವ್ರಿಗೆ ಕಾಂಟ್ರಾಸ್ಟ್ ಇದೆ. ಕಾಟನ್ ಇದು. ಫ್ಯಾನ್ಸಿ ಕಾಟನ್ ಒಟ್ಟಿನಲ್ಲಿ. ಅಚ್ಚಾ, ಓ ಈ ಥರ ಫ್ಯಾನ್ಸಿ ಕಾಟನ್. ಬ್ಲ್ಯಾಕ್ ಇದು ಗ್ರೇನಾ? ಇಲ್ಲ, ಬ್ರೌನ್, ಕಾಫಿ ಕಲರ್. ಕಾಫಿ ಕಲರ್ ಬ್ರೌನ್, ಬಟ್ ಬ್ಲೌಸ್ ಡಬಲ್ ಶೇಡ್ ಇದೆ ಅನ್ಸುತ್ತೆ. ಡಾರ್ಕ್ ಶೇಡ್ಗೆ ಲೈಟ್ ಬ್ಲೌಸ್. ಆರ್ಗ್ಯಾನ್ಸಾ ಅಲ್ವಾ ಇದು? ಕ್ರಶ್ ಟೈಪ್. ಕ್ರಶ್ ಆರ್ಗ್ಯಾನ್ಸಾ ಅಲ್ವಾ ಇದು? ಇದಕ್ಕೆಲ್ಲ ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲ, ಸೇಮ್ ಕಲರ್. ಹೌದಾ? ಇದು ಓ ತೋರಿಸಿ.
ಇದು ಆ್ಯಂಡ್ ನಂಗೆ ಇದಿಷ್ಟ ಆಯಿತು ಎಂಡಿಂಗಲ್ಲಿ. ಸೊ ಬಾರ್ಡರ್ಸಿಗೆ, ಸ್ಯಾರಿ ಬಾರ್ಡರ್ಸಿಗೆ ಥ್ರೂ ಔಟ್ ಈ ಥರ ಕೊಡಿ. ಇದು ಬ್ಲೌಸ್ಗೂ ಬರುತ್ತಾ? ಎಲ್ಲ ಕಟ್ ಮಾಡಿ ಇತ್ತಾ ಅದೇ ಸ್ಯಾರಿ? ನನ್ನ ಸಬ್ಸ್ಕ್ರೈಬರ್ಸ್ ಬಂದಾಗ ಆ ಸ್ಯಾರಿ ಇತ್ತಾ? ಒಂದು ಪೀಸ್ ಇತ್ತು, ಆಮೇಲೆ ಅದೇ ಬಟ್ಟೆಲಿ ಡಿಸೈನ್ ಬೇರೆ ಇತ್ತು. ಅದೇ ಡಿಸೈನ್ ಬೇಕು ಅಂದ್ರೆ ಇಲ್ಲ, ಅದೇ ಥರ ಡಿಸೈನ್ ಕೇಳಿದ್ರ? ಆಮೇಲೆ ಒಂದು ತಗೊಂಡ್ರು ಒಂದು ಎಲ್ಲ ಬೇರೆ ಬೇರೆ ಕೊಟ್ಟಿದ್ದೀನಿ. ಹೌದಾ? ಇದ್ರಲ್ಲಿ ತೋರಿಸಿ ನನಗೆ. ಇದು 3D ಇದು ಸೆಮಿ ಇದೇನು ಮೆಟೀರಿಯಲ್ ಹೇಳಿದ್ರಿ? ಸೆಮಿ ಕ್ರೇಪ್ ಅಲ್ವಾ? ಸೆಮಿನ ಬರೋದು, ಬಟ್ ಕಾಂಟ್ರಾಸ್ಟ್ ಬಂದಿದೆ. ಒಳ್ಳೆ ಕ್ವಾಲಿಟಿ ಇದೆ. ಕಾಂಟ್ರಾಸ್ಟ್ ಬಂದು ಈ ಕಲರ್ ಬರುತ್ತೆ ಬ್ಲೌಸ್. ಹಾಂ, ಕಾಂಟ್ರಾಸ್ಟ್ ಬರುತ್ತೆ. ಪ್ರೈಸು 3. ಪ್ಲೈನ್ ಬಂದು ಇಲ್ಲಾಂದ್ರೆ ಬರೀ ಇದೇ ಕಾಂಟ್ರಾಸ್ಟ್ ಬಂದಿರೋ ಚೆನ್ನಾಗಿರುತ್ತೆ. ಇಲ್ಲ, ಪ್ಲೇನ್ ಹಾಕೋಬೋದು ನೀವು. ನಡು ಅದೇ ನಾವು ಪ್ಲೇನ್ ಹಾಕೊಬೋದು, ಬೇಕಾದ್ರೆ ಅದೇ ಥರನೂ ಇದು ಮಾಡ್ಬೋದು. ಒಂದು ಸ್ಯಾರಿ ತೋರಿಸಿದ್ರು ಅವರು, ಇದು ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ತೋರಿಸಿದ್ರು. ಮೇ ಬಿ 1900-2000 ರೇಂಜಲ್ಲೇ ನೀವು ತೋರಿಸಿದ್ರು, ಅದಿಲ್ವಾ? ಒಂಚೂರು ಚೆಕ್ಸ್ ಇತ್ತು. ಬಟ್ ಕಲರ್ ಪಿಂಕ್ ಇದೆ, ಅದನ್ನು ಕೊಡೋಣ. ಪೀಸ್ ಇಲ್ವಾ ಅದು ಬ್ಲೂ? ತೋರಿಸಿ. ಇನ್ಯಾವ್ದಾದ್ರು ಹೊಸ ಡಿಫ್ರೆಂಟ್ ಬಂದಿದ್ದೀರಾ ನೋಡಿ. ನಂಗೇನು ಗೊತ್ತಾ, ಇದು ಸಕ್ಕತ್ ಇಷ್ಟ ಆಯ್ತು. ಇದು ಸೆಮಿ ಕ್ರೇಪ್ ಸಿಲ್ಕ್ ಮೆಟೀರಿಯಲ್ ಈಸ್ ಆಸಮ್. ಅದೇ 3 ಅಂತ ಹೇಳ್ತಿದ್ದಾರೆ, ಅಂದರೆ ಸ್ಟಾರ್ಟಿಂಗ್ ಫ್ರಮ್ 1000 ಕೂಡ ಇದೆ. ಸೊ ಇದು ನೋಡಿ ಚೆನ್ನಾಗಿದಲ್ಲ, ನಂಗೆ ಇದು ಇಷ್ಟ ಆಯ್ತು ಕಾಂಬಿನೇಷನ್. ಇದು ಹಳೆ ಕಾಲದ್ದು ಟ್ರೆಡಿಷನಲ್ ಕಲರ್ ಅಂತ ಅಲ್ಲ, ಕಾಂಬಿನೇಷನ್. ಪಿಂಕ್ ಮತ್ತು ಬ್ಲೂ, ಇಟ್ಸ್ ಲೈಕ್ ಓಜಿ ಕಲರ್ ಕಾಂಬಿನೇಷನ್ ಇದು. ಹಾಂ, ಆ ಕಡೆನೇ ಖಾಲಿ ಇದೆಯಾ? ಇದು ಇತ್ತಾವತ್ತು ಮೆಟೀರಿಯಲ್ ಇವಾಗ ಅದೇ ಕೊಟ್ಟಿದ್ದು ಅದೇ ಥರ ಅಂತ. ಇದು ಸಕ್ಕತ್ತಾಗಿದೆ. ಓಕೆ, ಬಾರ್ಡರ್ ಅಲ್ಲ. ಮೆಟೀರಿಯಲ್ ಏನು ಹೇಳಿದ್ರೆ? ನಾನು ತೊಗೊಂಡಿದ್ದಲ್ಲ ಅದೇ ಥರನಾ? ಅಸ್ಸಾಂ ಕಾಟನ್ ಅಂತ. ಇದು ಸಕ್ಕತ್ತಾಗಿದೆ ಮೆಟೀರಿಯಲ್, ಸಕ್ಕತ್ ಸಾಫ್ಟ್ ಆಗಿದೆ. ಆರೆಂಜ್ ಮತ್ತು ಪಿಂಕ್ ಗ್ರೇ ಕಾಂಬಿನೇಷನ್. ಇದರಲ್ಲಿ ಮತ್ತೆ ಇನ್ಯಾ ಕಲರ್ಸು? ಇದು ಚೆನ್ನಾಗಿದೆ. ಇದೇನು ಹೇಳಿದ್ರೆ? ಇವಾಗ ಬಂದಿರೋ 3D ಅಚ್ಚಾ, 3D ಪ್ರಿಂಟೆಡ್ ಡಿಸೈನ್ ಎಲ್ಲ. ಮೈಸೂರು ಸಿಲ್ಕ್ 3D ಸ್ಯಾರಿ, ಪ್ರಿಂಟೆಡ್ ಸ್ಯಾರಿ ಇವಾಗೆಲ್ಲ ಇದು ಫುಲ್ ಟ್ರೆಂಡಿಂಗ್ ಅಲ್ಲ? ಇದು ಅಷ್ಟೇ, ಇದು ಚೆನ್ನಾಗಿದೆ. ಬ್ಲೌಸ್ ಯಾವ್ದು ಬರೋದು ಇದಕ್ಕೆ? ಬಾರ್ಡರ್ ಕಲರ್. ಸ್ಯಾರಿ ಒಬ್ಸೆಷನ್ ಇರಲಿಲ್ಲ ನನಗೆ, ಈ ಶಾಪಿಗೆ ಬಂದ ಮೇಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಕಲೆಕ್ಷನ್ ಮಾಡಿದರೆ ಇಲ್ಲಿಂದನೇ ಮಾಡೋಣ ಅಂತ. ರಾಮ ಗ್ರೀನ್ ಇದು ಬ್ಲೂ ಅಲ್ಲ? ಅದೇ ರಾಮ ಗ್ರೀನ್ ಮತ್ತೆ ಇದು ನಂಗೆ ಇಷ್ಟ ಆಯ್ತಪ್ಪ. ಇದರಲ್ಲಿ ಇದು ಒಂದೇ ಕಲರ್ ಆಯ್ತಿದ್ದು. ಮಧ್ಯದಲ್ಲಿ ಇದೆಯಲ್ಲ ಸ್ಕೈ ಬ್ಲೂ, ಇದಾ? ಸೂಪರ್ ಗ್ರ್ಯಾಂಡ್ ಆಗಿದೆ. ಮತ್ತು ಅದು ಇದು ಎರಡು ಚೆನ್ನಾಗಿದೆ. ಒಂದು ಕಸ್ಟಮರ್ ಇಲ್ಲಿ ಬಂದು ಈ ಅಂಗಡಿಗೆ ನಾನು ಬಂದಿದ್ದೀನಿ, ಆಮೇಲೆ ಇಲ್ಲೆಲ್ಲ ವಿಡಿಯೋ ನೋಡಿದ್ದೀನಿ, ಇದೇ ಅಂಗಡಿ ಇರ್ಬೋದು ಅಂತ ತೋರಿಸಿದ ವಿಡಿಯೋ ಹೋಗಿದೆ ಅಂತ. ನೀವೇನೋ ನಾಟಕ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದೀರಿ ಅಂತ ಒಬ್ಸರ್ವ್ ಓಕೆ ಮಾಡ್ದವ, ನೀವು ಇದೇ ಅಂಗಡಿ ಅಂತ ಸುಮ್ಮನೆ ಬಂತು ಹಂಗೆ. ಓ, ಈ ಅಂಗಡಿ ನೋಡಿದ್ದೀನಿ ವಿಡಿಯೋಲ್ಲಿ ಇದೆ ಅನ್ಸುತ್ತೆ. ಇದೇನಾ? ಇದೆ, ಫೋಟೋಲ್ ಇದೆ. ನನ್ನ ನೋಡಿದಲ್ಲ ಊಟ ಆಯ್ತು. ಅದೇ ಇವ್ರ ಮುಖನೂ ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವೇ ನಾನು ಅನ್ಕೊಂಡೆ ಇವತ್ತು ಇರ್ತೀರಾ ಇಲ್ವಾ ನೀವು ಅಂತ. ಬಟ್ ಇದು ಫೋನ್ ಮಾಡಿ ಬನ್ನಿ, ಇವ್ರನ್ನೆಲ್ಲ ಫೇಮಸ್ ಮಾಡ್ಬಿಟ್ಟಿದ್ದೀರಾ ಎಲ್ಲ ಬಂದು. ಇದು ಅಷ್ಟೇ ನಂಗೆ ಇಷ್ಟ ಆಯಿತು. ಗ್ರೀನ್ ಮತ್ತು ಪರ್ಪಲ್ ಕಾಂಬಿನೇಷನ್ ಚೆನ್ನಾಗಿದೆ ಇದು. ಇವ್ರ ಅಂಗಡಿಗೆ ಬಂದರೆ ಯಾವ ಸ್ಯಾರಿ ತೊಗೊಳ್ಳೋದು ಎಲ್ಲ ಚೆನ್ನಾಗಿರುತ್ತೆ. ಇವ್ರು ಹೇಳ್ತಾರೆ ಎಲ್ಲ ಡಿಸೈನಲ್ಲಿ ಒಂದೊಂದು ತೊಗೊಳ್ಳಿ ಅಂತ. ಒಕೇಶನ್ ಇರ್ಬೇಕು. ಮ್ಯಾನುಫ್ಯಾಕ್ಚರಿಂಗ್ ನಿಮ್ದು ತಾನೆ ಪಕ್ಕ? ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇವ್ರದ್ದೆ. ಸೊ ಪಿಂಕ್ ಬನಾರಸ್, ಸಿಲ್ಕ್ ಬನಾರಸ್, ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಆಲ್ಮೋಸ್ಟ್ ಸೇಮ್ ಕಲರ್. ಸಿಲ್ಕ್ ಬನಾರಸ್ ಸ್ಯಾರೀಸ್ ಇದೆಲ್ಲ ಕಲರ್ಸ್ ನೋಡಿ. ನೀವು ಡೆಲಿವರಿನೂ ಮಾಡಬೇಕಂತ ಅನ್ಸುತ್ತೆ, ಮಾಡ್ಬೋದು. ಕಾಸು ಕೊಡಲ್ಲ ಯಾರು, ನಾನು ಪೇ ಮಾಡ್ಬೇಕಂತೆ. ಪ್ರಾಮಿಸ್ ಅಲ್ಲ, ಎಲ್ಲ ಬೇರೆ ಅಂದರೆ ಬೇಡ, ನಾನೇ ಬರ್ತೀನಿ. ನೀವು ಪಾಪ ಟ್ರಾನ್ಸ್ಪೋರ್ಟೇಷನ್ ಫೀ ಯಾರು ನೀವೇ ಬೇರೆ ಮಾಡಿ ಅಲ್ಲ, ಇವರಿಗೆ ಹೇಳ್ತಿದ್ದೀರ ಅಂತೆ ಪೇ ಮಾಡಿ ಅಂತ. ಇದು ಆಸಮ್ ಆಗಿದೆ, ಸೂಪರ್ ಕಾಂಟ್ರಾಸ್ಟ್ ಅಲ್ಲ? ಬಾಟಲ್ ಗ್ರೀನ್ ಮತ್ತು ಪಿಂಕ್
ಪ್ರೈಸ್ ರೇಂಜ್ ಅದೇ 2 ಹತ್ರ ಆಲ್ಮೋಸ್ಟ್ ಫ್ಯಾನ್ಸಿ ಇದೆಲ್ಲ 2 ಆಯ್ತದೆ 200. ಬಟ್ ಮೆಟೀರಿಯಲ್ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ. ಇದು ಚಕ್ಕದಾಗಿದೆ. ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದು ಸ್ಯಾರಿನೇ ಕೇಳಿ ಬಂದ್ರಂತೆ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ಔಟ್ ಅ ಸ್ಕ್ರೀನ್ಶಾಟ್ ಆ್ಯಂಡ್ ಅವ್ರಿಗೆ ತೋರಿಸಿದ್ರೆ ಪೀಸ್ ಇದ್ದರೆ ಆಬ್ವಿಯಸ್ಲಿ ಕೊಟ್ಟೆ ಕೊಡ್ತಾರೆ. ಬಟ್ ಅದು ಅನ್ಫಾರ್ಚುನೇಟ್ಲಿ ಆ ಕಲರ್ ಏನೋ ಒಂದೇ ಪೀಸ್ ಇತ್ತು ಅಂತ ಹೇಳಿದ್ರು. ಹಾಂ, ಇದು ಚೆನ್ನಾಗಿದೆ. ಪರ್ಪಲ್ ಆ್ಯಂಡ್ ಆರೆಂಜ್. ಇವ್ರದ್ದೇನು ಗೊತ್ತಾ, ಕಲರ್ ಕಾಂಬಿನೇಷನ್ ಡಿಸೈನ್ಸೇ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ. ಸೊ ದ್ಯಾಟ್ಸ್ ವಾಟ್ ಐ ಲೈಕ್ ದ ಮೋಸ್ಟ್. ಸೆಲೆಕ್ಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಎಲ್ಲ ಇದ್ದಾಗ. ಯಾವುದು? ಹಾಂ, ಇದು ಮತ್ತು ಎಲ್ಲೋ ಕಾಂಬಿನೇಷನ್. ಸ್ಕ್ರೀನ್ಶಾಟ್ ತೆಗ್ದು ತೋರಿಸಿದ್ರೆ ಆಯ್ತಲ್ಲ ನಿಮಗೆ. ಬಂದು ಅವರು ಅದಲ್ಲ ಇದಲ್ಲ ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಸೊ ವಿಡಿಯೋಲಿ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್, ಹಾಗೆ ಬಂದು ತೋರಿಸಿದ್ರೆ ಕೊಡ್ತಾರೆ. ಎಲ್ಲೋ ಆ್ಯಂಡ್ ಇದು ಯಾವ ಕಲರ್? ರಾಮ ಗ್ರೀನ್ ಅಲ್ವಾ? ರಾಮಗ್ರೀನ್ ವಿತ್ ಯೆಲ್ಲೋ ಕಾಂಬಿನೇಷನ್. ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಐ ಥಿಂಕ್ ಪ್ರಾಬಬ್ಲಿ ಥ್ರೆಡ್ ವರ್ಕ್, ಪ್ರಿಂಟ್ ಅಲ್ಲ, ಥ್ರೆಡ್ ವರ್ಕ್. ಥ್ರೆಡ್ ವರ್ಕ್. ಒಳ್ಳೆ ಗ್ರ್ಯಾಂಡ್ ಸ್ಯಾರಿ ಥರ ಇದೆ, ಚೆನ್ನಾಗಿದೆ. ಐ ಥಿಂಕ್ ಪ್ರಾಬಬ್ಲಿ ಮ್ಯಾರೇಜಿಗೆಲ್ಲ ವೆಡ್ಡಿಂಗ್ ಎಷ್ಟಾಗಿ ಆರಾಮಾಗಿ ವೇರ್ ಮಾಡ್ಬೋದು. ಸೀರಿಯಸ್ಲಿ ಸಿಲ್ಕ್ ಸ್ಯಾರಿನೇ ಬೇಡ ಅಂತ ಅನ್ಸುತ್ತೆ, ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಇರ್ಬೇಕಾದ್ರೆ. ಇಷ್ಟಿದೆ ಕಲೆಕ್ಷನ್ಸು. ಇದರಲ್ಲಿ ಒಂದು ನನಗೆ ಯಾರೋ ಕಮೆಂಟ್ ಹಾಕಿದ್ರಿ ಲಾಸ್ಟ್ ಆ ವಿಡಿಯೋ ಮಾಡ್ಬೇಕಾದ್ರೆ, ಒಂದು ಸ್ಯಾರಿ ತೊಗೊಳಕ್ಕೆ ಅಷ್ಟೊಂದೆಲ್ಲ ಕನ್ಫ್ಯೂಷನ್, ಯಾಕೆ ಅಷ್ಟು ಲೇಟಾಗಿ ಸೆಲೆಕ್ಟ್ ಮಾಡಿದ್ರಿ ಅಂತ. ಡಿಸೈನ್ ಆ ಥರ ಇದೆ, ಕಲರ್ಸ್ ಆ ಥರ ಇದ್ದಾಗ, ಈ ಥರ ಕಲರ್ಸ್ ಇದ್ದಾಗ ಯಾವುದಂತ ಸೆಲೆಕ್ಟ್ ಮಾಡ್ತೀರಾ? ಸೀರಿಯಸ್ಲಿ ಇದರಲ್ಲಿ ಇವಾಗ ಇಷ್ಟು ಕಲರ್ಸಲ್ಲಿ ನಂಗೆ ಆಲ್ಮೋಸ್ಟ್ ಎಲ್ಲನೂ ಸಖತ್ ಇಷ್ಟ ಆಯಿತು. ಇದು ಸಿಲ್ಕ್ ಫ್ಯಾನ್ಸಿನೇ, ಹಾಫ್ ಆಫ್ ಬಾರ್ಡರ್ ಇರ್ತಲ್ಲ, ಅಗ್ಲ ಬಾರ್ಡರ್. ಅಚ್ಚಾ. ಡಿಫ್ರೆಂಟ್ ಆಗಿದೆ, ಹಾಫ್ ಬಾರ್ಡರ್ ಬರುತ್ತೆ. ವೈಟ್ ಕಾಂಬಿನೇಷನ್ ತುಂಬ ಡಿಮಾಂಡ್ ಇದೆ, ವೈಟ್ ಕಾಂಬಿನೇಷನ್. ಆಫ್ ಆ್ಯಂಡ್ ಆಫ್. ಇದು ಪ್ಯೂರ್ ಅನ್ಸುತ್ತೆ. ಪ್ಯೂರ್ ಬರಲ್ಲ, ಹೌದಾ? ಪ್ಯೂರ್ ಅಂತೂ 45+ ಇದೆ ಅಂತೆಲ್ಲ ಹೇಳ್ತಾರೆ. ಪ್ಯೂರ್ ಅನ್ಸುತ್ತೆ, ಬಟ್ ಕ್ವಾಲಿಟಿ ಒಳ್ಳೆ ಇದೆ ಒಟ್ಟಿನಲ್ಲಿ. ಇದೆಲ್ಲ ವಾಶ್ ಮನೇಲಿ ಮಾಡ್ಬೋದು ಆರಾಮಾಗಿ, ಅಥವಾ ಡ್ರೈ ವಾಶೇ ಮಾಡಿಸ್ಬೇಕಂತ. ಚೆನ್ನಾಗಿದೆ. ಬ್ಲೌಸ್ ಸೇಮ್ ಬರುತ್ತೆ, ಕಾಂಟ್ರಾಸ್ಟ್. ಬ್ರಾಕೆಟ್ ಬ್ಲೌಸ್ ಕೂಡ ಹಾಕೊಬೋದಲ್ವ, ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರನಾ? ಬಟ್ ಬ್ರಾಕೆಟ್ ಯೂಸ್ ಮಾಡಿ. ಆ್ಯಂಡ್ ಆಲ್ಸೋ ಇದಕ್ಕೆ ಈ ಥರ ಬ್ರಾಕೆಟ್ ಬ್ಲೌಸ್ ಕೂಡ ಹಾಕ್ಬೋದು ಮ್ಯಾಚ್ ಮಾಡಿ, ಅದು ಚೆನ್ನಾಗಿ ಕಾಣಿಸುತ್ತೆ. ಕಲರ್ಸ್ ಇದೆ ಅಲ್ವಾ ಇದರಲ್ಲ? ಲೊಕೇಶನ್ ಕೇಳ್ತಿದಾರಂತೆ ಎಷ್ಟೊಂದು ಜನ ವಾಟ್ಸಪ್ಪಲ್ಲಿ. ಬಟ್ ನಾನು ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನ ಟ್ಯಾಗ್ ಮಾಡಿದ್ದೀನಿ. ಸೊ ಅದನ್ನೇ ಚೆಕ್ ಮಾಡಿ ಡೈರೆಕ್ಟ್ ಗೂಗಲ್ ಮ್ಯಾಪ್ಗೆ ಕನೆಕ್ಟ್ ಆಗುತ್ತೆ, ಬರ್ಬೋದು ಆರಾಮಾಗಿ. ಅದೇ ಎಷ್ಟೊಂದು ಜನ ಕೊರಿಯರ್ ಅಂತ ಕೇಳ್ತಿದ್ದೀರಂತೆ, ಬಟ್ ಇವ್ರು ಫ್ರೀ ಶಿಪ್ಪಿಂಗ್ ಮಾಡಲ್ಲ ಅಂತ ಹೇಳೋದು. ಚಾರ್ಜಸ್ ಮಾಡ್ತಾರೆ. ಸೊ ಅವ್ರು ಡನ್ಜೋ ಮಾಡ್ತಾರೆ, ಅದನ್ನು ಟ್ರಾನ್ಸ್ಪೋರ್ಟೇಷನ್ ಫೀ ನೀವೇ ಬೇರ್ ಮಾಡಬೇಕಾಗುತ್ತೆ. ಆದರೆ ಅದು ಅದೇ ನಾನು ತೊಗೊಂಡಿದ್ದಲ್ಲ ಅದೇ ಥರ ಸ್ಯಾರಿನ ಅಂದರು, ಬಟ್ ಅದು ಚೆಕ್ಸ್ ಇದೆ ಈ ಥರ ಕೆಳಗಡೆ. ಹಾಂ, ಸೇಮ್ ಕಲರ್ ಕಾಂಬಿನೇಷನ್. ಇದು ಸ್ಯಾರಿ ಯಾವುದೋ ತೋರಿಸ್ದೆ ನಾನಿದು. ಬಟ್ ಚೆನ್ನಾಗಿ ಕಾಣಿಸುತ್ತೆ. ಓಲ್ಡ್ ಈಸ್ ಗೋಲ್ಡ್ ಅನ್ನೋದರ ಎಲ್ಲ. ಹಾಂ, ಇದು ಚೆನ್ನಾಗಿ. ಈ ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನ್ ಸೀರಿಯಸ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಇವ್ರು ಹೇಳಿದ್ರು ಅದು ತಗೋ ಅಂತ, ಬಟ್ ನಾನು ಅದನ್ನು ಥಿಂಕ್ ಮಾಡ್ತಿದ್ದೆ. ರೆಡ್ ಮತ್ತು ಆರೆಂಜ್ ನಾನು ಇದು ಮಾಡಿದೆ, ಬಟ್ ಇದು ಮೆಟೀರಿಯಲ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ. ಇದು ಸೇಮ್ ಕಲರ್ ಕಾಂಬಿನೇಷನ್ ನಾನು ತೊಗೊಂಡಿದ್ದು ಸ್ಯಾರಿ ಕಲರ್ ಕಾಂಬಿನೇಷನ್ ಆಯ್ತು. ಬಟ್ ಸಾಫ್ಟ್. ಇದಾ ಸಿಲ್ಕ್ ಶೋರೂಮಲ್ಲಿ ಎಲ್ಲ 10,000 ಸೇಲ್ ಆಗುತ್ತೆ. ಸಿಲ್ಕ್ ಡಬಲ್ ಶೇಡ್ ಅಲ್ಲ, ಡಬಲ್ ಶೇಡ್. ಕ್ವಾಲಿಟಿನೂ ಒಳ್ಳೆ ಇದೆ. ಗ್ರೀನ್ ವಿತ್ ಆ್ಯಕ್ಚುಲಿ ಗೊತ್ತಾಗಲ್ಲ, ಇದು ಕಾಂಚಿವರಮ. ಕಾಂಚೀವರಂ, ಕಾಂಚಿ ಸಿಲ್ಕ್ ಅಂದ್ಕೊಳ್ಳಿ. ಕಾಂಚಿ ಸಿಲ್ಕ್. ಹಾಂ, ಕಾಂಚೀವರಂ ಸಿಲ್ಕ್ ಸ್ಯಾರಿ ಥರ. ಇದು ಪ್ರೈಸ್ ಗೆಸ್ ಮಾಡಿ, 1000 ಸಮಥಿಂಗ್ ಏನೋ ಅಂತೆ. ಬಟ್ ಸೀರಿಯಸ್ಲಿ ಟು ಬಿ ವೆರಿ ಆನೆಸ್ಟ್ ಗೆಸ್ ಮಾಡೋಕ್ಕಾಗಲ್ಲ. ಡಬಲ್ ಶೇಡ್ ಇದೆ ಅನ್ಸುತ್ತೆ. ಬ್ಲೌಸ್ ಇದಕ್ಕೆ ಸೇಮಾ? ಸೇಮ್ ಪ್ಲೇನ್ ಬರುತ್ತೆ. ಹಾಂ, ಸೇಮ್ ಕಲರ್ ಎಂಬಸ್ ಕೊಡ್ತಾರೆ. ಇದಾ? ಸ್ಕೈ ಬ್ಲೂ. ಓ, ಇಷ್ಟು ಡಿಸೈನ್ಸ್ ಅಂತ. ಅಲ್ಲಿ ಮಿರರ್ ಇದೆ ನೋಡಿ, ಚೆನ್ನಾಗಿದೆ. ಇದು ಚೆನ್ನಾಗಿದೆ ಸ್ಯಾರಿ.
ನಂಗೆ ಇದೆ ಇಷ್ಟ ಆಯಿತು. ಥರ್ಡ್ ಒನ್ನಾ ಇದು ಆರೆಂಜ್ ಮತ್ತು ಪಿಂಕ್ ಇದು. ಒರಿಜಿನಲ್ ಹೌದೌದು ಚೀಪ್ ಪ್ರೈಸಲ್ಲಿ ಕರೆಕ್ಟ್. ನಾನು ಜಾರ್ಜೆಟ್ ಬನಾರಸ್ ಇದೆ, ಅದು ಫೈನ್ ಕ್ವಾಲಿಟಿ 3500 ಏನೋ. ಅದು ಇದು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ಸ್ ಚೆನ್ನಾಗಿ ಮಾಡಿದೆ. ಆಗಲ್ಲ ಇದು ಚೆನ್ನಾಗಿದೆ, ಬ್ರೈಟಾಗೆ ಇಷ್ಟ ಆಯಿತು. ಯಾವುದು ಇದು ಅದೇ ಈ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಬರುತ್ತಲ್ಲ ಆ ಥರ ಮಾಡಿದ್ದಾರೆ. ತಗೋ ಪಲ್ಲು ಗ್ರೀನಾ? ಇದು ಪಲ್ಲು, ಇದು ಪಲ್ವಾ? ಇದು ಬ್ಲೌಸ್ ಬರುತ್ತೆ ಗ್ರೀನ್ ಸೇಮ್ ಪಲ್ಲು ಬ್ಲೌಸ್ ಸೇಮ್ ಕಾಂಬಿನೇಷನ್ ಬರುತ್ತೆ. ಸಾರಿ ಫುಲ್ ಬಟ್ ಕಾಂಟ್ರಾಸ್ಟ್. ಮತ್ತಿದು ಮಾತ್ರ ಅಷ್ಟೊಂದು ಎಷ್ಟಾಗೋಯ್ತಾ? ಅದು ನೀನು ತೊಗೊಂಡಿರೋದ್ರಲ್ಲೇ ಬಟ್ ಸಾಫ್ಟ್ ಆಗುತ್ತೆ. ಇನ್ನು ಬ್ರೈಟ್ ಅದು ಇನ್ನೂ ಬ್ರೈಟ್ ಇದೆ. ಅಸ್ಸಾಂ ಕಾಟನ್ ಅಂದ್ರಲ್ಲ. 4-5 ಕಲರ್ ಇದೆ. 4 ಕಲರ್ಸ್ ಕೊಟ್ರಾ? ಇಲ್ಲ ಎರಡೇ. 2 ಅಷ್ಟೇ ಕೊಟ್ಟಿದ್ದು ನೀವು. ಗ್ರೀನ್ ಪರ್ಪಲ್ ಆ್ಯಂಡ್ ಓ ಇದೊಂದಾ? ಇನ್ನೂ ಇದೆ ಕಲರ್ ನೋಡ್ತೀರಾ? ನೋಡಿ ನನಗೆ ಆ ಗ್ರೀನ್ ಸ್ಯಾರಿ ಒಂದು ಸ್ಯಾರಿ ತೊಗೊಂಡು ಈ ಥರ ಕಾಂಬಿನೇಷನ್ ಮೇಲೆ. ಓ ಇದು ಏನು ಗೊತ್ತಾ, ಪರ್ಪಲ್ ವಿತ್ ಗ್ರೀನ್ ಉಲ್ಟಾ. ಇವ್ರು ಈ ಥರ ಎಲ್ಲ ಕೊಟ್ಟರೆ ನಾನು ಸೀರಿಯಸ್ಲಿ ನನ್ನ ಸ್ಯಾರಿ ಕಲೆಕ್ಷನ್ನು, ಸ್ಯಾರಿ ಪಲ್ಲು ಯಾವುದು ಇದು ಯಾವುದು ಅಂತಲೇ ಗೊತ್ತಾಗ್ತಿರಲಿಲ್ಲ ನನಗೆ. ಚೆನ್ನಾಗಿದೆ. ಇದು ಸ್ವಲ್ಪ ಡಲ್ ಆಯ್ತಾ ಇದ್ರ ಮುಂದೆ, ಇದು ಸ್ವಲ್ಪ ಡಲ್ ಆಯ್ತಲ್ಲ. ಇದಲ್ವಾ? ಡಿಸ್ಕೌಂಟ್ಸ್ ಕೊಡಬೇಕು ಅಂತಂದರೆ ಸ್ಯಾರಿಗೆ ಬ್ಲೌಸ್ ಪೀಸ್ ಕೊಡಬೇಕು. ಅದು ಎಲ್ಲರೂ ಕೊಡ್ತಾರೆ. ನೀವು ಇದೇ ಥರ ಸ್ಯಾರಿ ನೋಡಿದ್ರಲ್ಲ ಬ್ಲೂ ಕಲರ್, ಅದರಲ್ಲಿ ಕಲರ್ಸ್ ಆಫ್ ವೈಟ್ ಆಫ್ ವೈಟ್ ಮತ್ತು ಯಾವುದು ಇದು ಡೈಲಿ ವೇರ್ ಥರ. ಕಲರ್ಸ್ ಇದೆ ಅದರಲ್ಲಿ. ಬ್ಲೌಸ್ ಯಾವ ಥರ? ಕಾಂಟ್ರಾಸ್ಟ್ ಈ ಬಾರ್ಡರ್ ಥರನಾ? ಅಲ್ಲ, ಇವರು ಅಷ್ಟು ಡಿಸ್ಕೌಂಟ್ಸ್ ಕೊಡಬೇಕು ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ಸ್ಯಾರಿಗೆ ಬ್ಲೌಸ್ ಫ್ರೀ ಅಲ್ವಾ ಅಂತ ಹೇಳ್ತೀವಿ. ಬ್ಲೌಸ್ ಎಲ್ಲ ಕಡೆ ಫ್ರೀ ಕೊಡ್ತಾರೆ, ನೀವೇನು ಕೊಡ್ತೀರಾ ಹೇಳಿ? ಪಾಪ 10 ಜನ ಬಂದಿದ್ದಾರಲ್ಲ. ಇದು ಚಿಕ್ಕ ಕಲರ್ಸ್ ಇದೆ. ಇದೆಷ್ಟಿದೆ? 5,000. ಇಲ್ಲ ಅಂತ ತೋರಿಸಿಲ್ಲ ಅದಕ್ಕೆ ಓಪನ್ ಮಾಡೋದು ಓ ಇದಿತ್ತು ಇದಾ ಕ್ರೇಪ್ ಅದನ್ನು ಬ್ಲೌಸ್ ಕಾಂಟ್ರಾಸ್ಟ್ ಇದೆ ಹೊಸಟಿಗೆ. ಇದೊಂದು ಮೈಸೂರು ಸಿಲ್ಕ್ ಥರ, ಮೀನ್ ಒರಿಜಿನಲ್ ಅಲ್ಲ, ಅದಕ್ಕೆ ಕಾಂಟ್ರಾಸ್ಟ್ ಕ್ವಾಲಿಟಿ ಒಳ್ಳೆ, ಅದು ಒಳ್ಳೆ ಕ್ವಾಲಿಟಿ. ಚೆನ್ನಾಗಿದೆ ಕ್ವಾಲಿಟಿ, ಅದಕ್ಕೆ ಕಾಂಟ್ರಾಸ್ಟ್ ಚೆನ್ನಾಗಿರಲ್ಲ ಇದು. ತುಂಬ ಚೆನ್ನಾಗಿದೆ ನೈಸ್. ಕಲರ್ಸ್ ಇದರಲ್ಲಿ ಅಲ್ಲಿ ಮಿರರ್ ಇದೆ. ನೇವಿ ಬ್ಲೂ ಅದು ಯಾವುದು ಅದು ಡಲ್ ಐತೆ, ಪ್ಯಾಟ್ರನ್ನೇ ಇಲ್ಲ. ಸೇಮ್ ತೊಗೊಂಬಾರ್ದು. ಒಂದು ಸ್ಯಾರಿ ತೋರಿಸ್ತೀನಿ, ನಾನು ಸ್ಯಾರಿ ತುಂಬ ಇಷ್ಟ. ಅದು ಮತ್ತು ಅದೊಂದು ತೋರಿಸ್ಬೋದು. ಪಲ್ಲು ಕ್ರಾಸ್ ಇದೆ ಅಂತ ಅನ್ಕೊಳ್ತೀನಿ ಸ್ವಲ್ಪ. ಫಾಲ್ಟ್ ಇದೆ ಅಲ್ವಾ ಫಾಲ್ಟು? ಪಲ್ಲು ಕರೆಕ್ಟಾಗಿದೆ, ಡಿಸೈನಿಂಗ್ ಕೊಟ್ಟಿರೋದು ಅಷ್ಟೇ ಅದು. ಆ ಡಿಸೈನ್ ಅಲ್ಲ ಪಲ್ಲು ಡಿಸೈನ್ ಮಾಡ್ಬೇಕಾದ್ರೆ ಕ್ರಾಸ್ ಬರುತ್ತೆ ಅಂತ ಚೆನ್ನಾಗಿದೆ ಡಿಫ್ರೆಂಟ್ ಕಾಟನ್ ಆಫೀಸ್ ವೇರ್, ಕಾಲೇಜ್ಗೆಲ್ಲ ಹಾಕೊಂಡು ಸಕ್ಕತ್ತಾಗಿದೆ. ಪಿಕ್ಚರ್ಸ್ ಎಲ್ಲ ಆಗ್ತದೆ. ಟೀಚರ್ಸ್, ಆಫೀಸ್ ವುಮೆನ್ಸ್ ಎಲ್ಲ ಈ ಥರ ಸ್ಯಾರಿ ವೇರ್ ಮಾಡ್ಬೋದು. ಇದನ್ನು ಕಲರ್ಸು ಇದೆ. ಕಲರ್ಸ್ ಇದೆ ಇದರಲ್ಲಿ 10 ಡಿಸೈನ್ ಇದೆ. ಹೇಳ್ದಾಗ 10 ಡಿಸೈನ್ ಅಂತ ಕರೆಕ್ಟ್. ಲಾಸ್ಟ್ ಟೈಮ್ ಮಾಡಿರೋ
ಚೆನ್ನಾಗಿದೆ ಅಫಿಷಿಯಲ್ ಆ್ಯಕ್ಚುಲಿ ಈ ಥರ ಅಫಿಷಿಯಲ್ ಆಗಿದೆ ಕಣೆ ಒಂಥರ ತಗೊಳ ಇದೆ ಮಕ್ಕಳಿಗೆ ಇದೆಲ್ಲ ಇದೆ ಗೆಸ್ ಮಾಡಿದೆ ಆಮೇಲೆ ಸುಮ್ಮನೆ ಯಾಕೆ ರಾಂಗ್ ಹೇಳೋ ಇಷ್ಟಿದು ಈ ಥರ ಕಲಂಕಾರಿ ಇದು ಓಪನ್ ಮಾಡಿ ತೋರಿಸಿ ಇದು ಲುಕ್ ಚೆನ್ನಾಗಿದೆ ಇದು ಸಿಂಪಲ್ ಆಯಿತು ಇದು ಬ್ಲೌಸ್ ಓಕೆ ಅಂದರೆ ಟೆಂಪಲ್ ಗ್ರ್ಯಾಂಡ್ ಇಲ್ಲ ಇದು ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಇವರಿಗೆ ಸೊ ಚೆನ್ನಾಗಿದೆ ಮೆಟೀರಿಯಲ್ ಇಸ್ ರಿಯಲಿ ಗುಡ್ ಫೀಲ್ ಮಾಡ್ಬೋದು ಹತ್ತಿರದಿಂದ ಚೆನ್ನಾಗಿದೆ ಮೆಟೀರಿಯಲ್ ಇದು ಅಷ್ಟೇ ಇದು ಇವರಿಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಮೆಟೀರಿಯಲ್ ಇಸ್ ರಿಯಲಿ ಗುಡ್ ನನಗೂ ಇಷ್ಟ ಆಯಿತು ತುಂಬ ಸಾಫ್ಟ್ ಮೆಟೀರಿಯಲ್ ಯಾವುದು ಪಲ್ಲು ನಂಗೆ ಈಗಲೂ ಸ್ವಲ್ಪ ಕನ್ಫ್ಯೂಷನ್ ಪಲ್ಲು ಎಲ್ಲ ಆಗುವ ಅಂತ ಈ ಥರ ಏನಾದರೂ ಡಿಸೈನ್ಸ್ ಇದ್ದರೆ ಗೊತ್ತಾಗ್ತದೆ ಈ ಥರ ಕೊಟ್ಟು ಬ್ಲೌಸ್ ಇಷ್ಟ ಆಯಿತಾ ಇವರಿಗೆ ಇಷ್ಟ ಆಯಿತು ಸೊ ಇದು ಮತ್ತು ಈ ಸೈಡ್ ತೊಗೊಳ್ತೀವಿ ಈ ಸೈಡ್ ಪರ್ಸ್ನಲಿ ಅಂತ ಬಂದಿದ್ದು ಬಟ್ ಇವರು ಹೊಸ ಕಲೆಕ್ಷನ್ಸ್ ಬಂದಿದ್ದರಿಂದ ಸೊ ಇಟ್ಟು ನಿಮಗೂ ಹಂಗೆ ತೋರಿಸೋಣ ಅಂತ ಬಿಕಾಸ್ ತುಂಬ ಜನ ಇಷ್ಟಪಟ್ಟು ನನ್ನ ಸ್ಯಾರಿನ ಸ್ಕ್ರೀನ್ಶಾಟ್ ತೊಗೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಶಾಪಿಗೂ ಬಂದಿದ್ರಂತೆ ಬಟ್ ಅನ್ಫಾರ್ಚುನೇಟ್ಲಿ ಜಾಸ್ತಿ ಪೀಸ್ ಇರಲಿಲ್ಲ ಅಂತ ಹೇಳಿದ್ರು ಎಷ್ಟೊಂದು ಜನ ಬಂದು ಬೇರೆ ಸ್ಯಾರೀಸು ತೊಗೊಂಡ್ರಿ ಅಂತ ಹೇಳಿದ್ರು ಖುಷಿ ಆಯಿತು ಐ ಥಿಂಕ್ ಐ ಲವ್ಡ್ ಇಟ್ ಬಿಕಾಸ್ ನನಗೆ ಖುಷಿಯಾಗಿದೆ ಯಾಕಂತ ಅಂದರೆ ವಿಡಿಯೋಯಿಂದ ನೋಡ್ಕೊಂಡು ಬಂದು ಅವರು ಇಷ್ಟಪಟ್ಟು ತೊಗೊಂಡ್ರಲ್ಲ ಸೊ ಮತ್ತೆ ಮಾಡೋಣ ನ್ಯೂ ಕಲೆಕ್ಷನ್ಸ್ ಬಂದಾಗ ಇದು ಮಾಡ್ತಾರೆ ನಾನು ವಿಸಿಟ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ಆಬ್ವಿಯಸ್ಲಿ ನನಗೂ ತುಂಬ ಈವೆಂಟ್ಸ್ ಇದೆ ನವಂಬರ್ ಮಂತಲ್ಲಿ ಸಿಕ್ಕಾಪಟ್ಟೆ ಮದುವೆ ಇದೆ ಸೊ ನಾನು ಕೋದೀಸಲ್ಲಿ ಸ್ವಲ್ಪ ಜಾಸ್ತಿ ಶಾಪ್ ಮಾಡಿಬಿಟ್ಟಿದ್ದರಿಂದ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸೊ ಇವರು ಅಷ್ಟೇ ಆಲ್ರೆಡಿ ತೊಗೊಂಡಿದ್ದು ಸೊ ಇವಾಗ ಬೇಡ ಅಂತಂದರೆ ಬಿಕಾಸ್ ಬಂದಿದ್ದೆ ಡ್ರೆಸ್ ಮೆಟೀರಿಯಲ್ಸ್ ಇವ್ರ ಹತ್ರ ಚೆನ್ನಾಗಿದೆ ಮೆಟೀರಿಯಲ್ಸ್ ಅದು ರೆಡಿಮೇಡ್ ಕುರ್ತಾ ಸೆಟ್ ಆ ಥರ ಇರೋದು ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬಟ್ ಇವರಿಗೆ ಸ್ಯಾರಿನೂ ಇಷ್ಟ ಆಯಿತು ಸೊ ಇದೆರಡು ಹಾಗೆ ಯಾವಾಗ ಫೋನ್ ಮಾಡಿರ್ತೀರಾ ಇದೆಲ್ಲ ಹೌದು ಈಗ ನಿಮ್ಗೆ ಆ ಕಡೆ ವಾಶ್ ಮಾಡಿ ಏನೋ ನಿಮ್ಗಿಂತ ಉದ್ದ ಬರುತ್ತೆ ಅಂದರೆ 2.5 ಮೀಟರ್ 2.5 ಮೀಟರ್ ಬರುತ್ತೆ ಆ ಥರ ಹೇಳ್ತಾರೆ ವಿಡಿಯೋ ನೋಡಿ ಸಜೆಸ್ಟ್ ಮಾಡೋದ ತಾನೆ ನೀವು ನಿಮ್ಮ ನಂಬರ್ ಹೆಂಗೆ ಸಿಗ್ತದೆ ಸರಿ ಇವ್ರದ್ದೆಲ್ಲ ನಂಬರಿಗೆ ಎಲ್ಲರೂ ಮೆಸೇಜ್ ಮಾಡ್ತಿದ್ರಂತೆ ಸ್ಕ್ರೀನ್ಶಾಟ್ ಕೇಳಿ ಆ ಸ್ಯಾರಿ ತರ್ಸಲ್ವ ಹೋಗ್ಲಿ ಎಷ್ಟು ಬಂದ್ರೆ ಯಾರಿಗಾರು ಕೇಳಿರೋಗೆ ಒಂದು ಸ್ವಲ್ಪ ಮೆಸೇಜ್ ಹಾಕ್ಬಿಟ್ಟು ನನಗೆ ಕಮೆಂಟ್ ಅಂತೂ ಮಾಡಿದ್ರು ಇಲ್ಲ ಸಿಗ್ತಾ ಅವ್ರಿಗೆ ಅಟ್ಲೀಸ್ಟ್ ಆ ಸ್ಯಾರೀಸ್ ಅಂದರೆ ಬೇರೆ ತೊಗೊಂಡೋದ್ರು ಕಲರ್ ಯಾವುದೋ ಒಂದು ಇದು ಮಾಡಿ ರೇಟ್ ತುಂಬ ಇದೆ ಯಾವುದೋ ಇಷ್ಟ ಆಗುತ್ತೆ ತಗೋತಾ ಸೊ ಐ ಥಿಂಕ್ ಅಲ್ಲ ಆಲ್ರೆಡಿ ಡಾರ್ಕ್ ಆಗಿಬಿಟ್ಟಿದೆ ನಾನು ಬಂದಿದ್ದು ಹೊರಟಿದ್ದು ಮನೆಯಿಂದ 4 o'clockಗೇನೋ ಬಂದಿದ್ದು ಬಟ್ ಟ್ರಾಫಿಕ್ ಇದ್ದಿದ್ದರಿಂದ ಐ ಗಾಟ್ ಸ್ಟಕ್ ಇನ್ ದಿ ಟ್ರಾಫಿಕ್ ಬಟ್ ಬಂದು ಮುಗಿಸ್ಕೊಂಡೆ ಎಷ್ಟು ಕಲೆಕ್ಷನ್ಸ್ ಬಂದಿದೆ ಅಂತ ದಟ್ಸ್ ವೈ ಐ ಶೋಡ್ ಯು ಗೈಸ್ ಆ್ಯಸ್ ವೆಲ್ ಸೊ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಈ ಶಾಪಿಗೆ ಬಂದರೆ ಅವರಿಗೆ ಅಥವಾ ಇವರಿಗೆ ಇಲ್ಲಿರೋ ಸ್ಟಾಫಿಗೆ ಯಾರಿಗೆ ತೋರಿಸಿದ್ರು ಕೊಡ್ತಾರೆ ಓಕೆ ಸೊ ನನ್ನ ಸ್ಯಾರೀಸ್ ಕೇಳ್ಕೊಂಡು ತುಂಬ ಜನ ಬಂದು ಅದೇ ಸ್ಯಾರಿ ಬೇಕಂತ ಹೇಳ್ತಿದ್ರು ಬಟ್ ಅನ್ಫಾರ್ಚುನೇಟ್ ಅದರ ಇದಿದೆ 7 ಪೀಸ್ ಅಂತೆ ಸೊ ಎಷ್ಟು ಜನಕ್ಕಾಗಿದೆ ಅಷ್ಟು ಜನ ಕೊಟ್ಟಿದ್ದಾರೆ ಬಟ್ ಅದೇ ಮತ್ತೆ ಬರ್ತಿರುತ್ತೆ ಸ್ಟಾಕ್ಸು ಸೊ ಐ ಥಿಂಕ್ ಯು ಗೈಸ್ ಕ್ಯಾನ್ ಕಮ್ ಆ್ಯಂಡ್ ಚೆಕ್ ಇಟ್ ಔಟ್ ಓಕೆ ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡಿರ್ತೀನಿ ಲಾಸ್ಟ್ ಟೈಮ್ ಪಾಪ ಇವರಿಗೆಲ್ಲ ಲೊಕೇಶನ್ ಡೀಟೇಲ್ಸ್ ಕೇಳ್ತಿದ್ರಂತೆ
ಸೊ ನಾನು ಹಾಗೆ ಟ್ಯಾಗ್ ಮಾಡಿರ್ತೀನಿ, ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಏನೇ ಇದ್ದರೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಇನ್ನೊಬ್ರು ಇದ್ದಾರೆ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಐ ಥಿಂಕ್ ನಾನು 2 ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೀನಿ. ಮತ್ತೆ ಬಂದಾಗೆಲ್ಲ ಮಾಡ್ತೇನೆ. ಅವ್ರು ಏನು ಗೊತ್ತಾ, ಬಂದಾಗೆಲ್ಲ ಜಾಸ್ತಿನೇ ತೋರಿಸ್ತಾರೆ. ಸೊ ಐ ಥಿಂಕ್ ಐ ಲೈಕ್ ದಟ್. ಮತ್ತೆ ನೋಡೋಣ, ನೆಕ್ಸ್ಟ್ ಮತ್ತೆ ಬರೋಣ, ಮತ್ತೆ ಮಾಡೋಣ. ಇವತ್ತು ಸೀರಿಯಸ್ಲಿ ಅನ್ಪ್ಲ್ಯಾನ್ಡ್ ಗೊತ್ತಾ, ಹಾಗೆ ಬಂದು ಇದು ಮಾಡಿದಾಯಿತು. ಸೊ ಇದು ಸ್ಯಾರಿ ಇವ್ರಿಗೆ ಇಷ್ಟ ಆಯಿತು. ಸೊ ಸಿಂಪಲ್ಲಾಗಿ ಒಕೇಶನ್ ಸ್ಯಾರೀಸ್ ಎಲ್ಲ ತುಂಬ ಇದೆ. ಸೊ ಸಿಂಪಲ್ಲಾಗಂತೂ ಇರಲಿಲ್ಲ. ಥಿಂಕ್ ದಟ್ ಈಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಯು ಗೈಸ್ ನೋ ದಿ ಡ್ರಿಲ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಜೀವತಗೌಡಸ್ ಯೂಟ್ಯೂಬ್ ಚಾನಲ್. ಸಿ ಯು ಗೈಸ್ ಸೂನ್. ಟೇಕ್ ಕೇರ್.